ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಹೆಮ್ಮೆಯಿಂದ ಪ್ರಸ್ತುತಪಡಿಸುವ ಶರಣ ದರ್ಶನದ ಇಂದಿನ ಸಂಚಿಕೆಯಲ್ಲಿ ನಾವು ಮಹಾನ್ ಶರಣೆ ಬೊಂತಾದೇವಿಯವರ ಜೀವನ, ಅವರ ವಚನ ಮತ್ತು ಸಾಹಿತ್ಯದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿದುಕೊಳ್ಳೋಣ. ಕಾಶ್ಮೀರ ರಾಜನ ಮಗಳು ಅವಳಂತೆ ಸುಗುಣಿ, ನಾಮದಲ್ಲಿ ನಿಜದೇವಿ ಕಲ್ಯಾಣಕ್ಕ ಬಂದಾಳದೇವಿ. ಶಿವಶಿವ ಎನ್ನುತ್ತಾ ಶಿವನಿಗೆ ನೆನೆಸುತ್ತಾ ಬೆಟ್ಟಗುಡ್ಡೆಲ್ಲ ಸುತ್ಯಾಳನಾರಿ. ಹಾದ್ಯಾಗ ಕುಜನರು ಹೇಳ್ಯಾರ ದೇವಿಗೆ, ಬೆತ್ತಲೆಯಾದರ ಸಿಕ್ಕಾನ ಶಿವನೆಂದು. ಅತ್ಯಂತ ಭಕ್ತಿಪೂರ್ವಕವಾದ ಈ ಜನಪದ ಹಾಡಿನ ಸಾಲುಗಳೊಂದಿಗೆ ಆ ಮಹಾನ್ ತಾಯಿಯ ಪುಣ್ಯ ಚರಿತೆಯನ್ನು ನಾವಿಂದು ಸ್ಮರಿಸೋಣ. ಶರಣೆ ಬೊಂತಾದೇವಿಯವರ ಮೂಲ ಹೆಸರು ನಿಜದೇವಿ. ಮೂಲತಃ ಕಾಶ್ಮೀರದ ರಾಜಕುಮಾರಿ ಹಾಗೂ ಮಾಂಡವ್ಯಪುರದ ಅರಸರಾದ ಮಹದೇವ ಭೂಪಾಲರ ಸೋದರಿ. ಅರಮನೆಯ ಮಡಿಲಲ್ಲಿ ಸಕಲ ವೈಭವಗಳ ಮಧ್ಯೆ ಬೆಳೆದರೂ ಆ ಅಪಾರ ಸಂಪತ್ತು ಅವರಿಗೆಂದೂ ನೆಮ್ಮದಿಯನ್ನು ನೀಡಿಲ್ಲ. ಅರಮನೆಯ ಗೋಡೆಗಳ ಆಚೆಗಿದ್ದ ಹೆಣ್ಣು ಮಕ್ಕಳ ಕಣ್ಣೀರು, ನಿರ್ಗತಿಕರ ನೋವನ್ನು ಕಣ್ಣಾರೆ ಕಂಡು ಮನನೊಂದ ಅವರು ಜೀವನದ ಪರಮ ಸತ್ಯವನ್ನು ಹುಡುಕುತ್ತಾ ಭೋಗವನ್ನು ತೊರೆದು ವೈರಾಗ್ಯವನ್ನು ಅಪ್ಪಿದರು. ಉಟ್ಟ ಬಟ್ಟೆಯಲ್ಲೇ ಅರಮನೆಯನ್ನು ತ್ಯಜಿಸಿ ಗುರು ಬಸವಣ್ಣನವರ ಕಲ್ಯಾಣದ ಕೀರ್ತಿಯನ್ನು ಕೇಳಿ ಅಲ್ಲಿನ ಅನುಭವ ಮಂಟಪದತ್ತ ಆಕರ್ಷಿತರಾಗಿ ಆಧ್ಯಾತ್ಮದ ಹಸಿವಿನಿಂದ ಹೆಜ್ಜೆ ಹಾಕಿದರು. ಕಲ್ಯಾಣದತ್ತ ಸಾಗುವ ಆ ಕಠಿಣ ಪಯಣದಲ್ಲಿ ಕಲ್ಲು ಮುಳ್ಳುಗಳೆನ್ನದೆ ಹಗಲಿರುಳು ನಡೆದರು. ಒಮ್ಮೆ ಕೆರೆಯೊಂದರಲ್ಲಿ ಸ್ನಾನಕ್ಕಿಳಿದಾಗ ದೈವಲೀಲೆಯೋ ಎಂಬಂತೆ ವನ್ಯಪ್ರಾಣಿಗಳು ಅವರ ಸೀರೆಯನ್ನು ಕಿತ್ತೆಸೆದು ಹಾಳು ಮಾಡಿದಾಗ ಭೌತಿಕ ವಸ್ತ್ರವನ್ನು ಪ್ರಕೃತಿಗೆ ಅರ್ಪಿಸಿ ಭಕ್ತಿಯನ್ನೇ ಹೊದಗಿಯಾಗಿಸಿಕೊಂಡ ಅವರು ದಿಗಂಬರೆಯಾಗಿಯೇ ಕಲ್ಯಾಣದ ಪಥದಲ್ಲಿ ಸಾಗಿದರು. ಬಸವೋತ್ತರ ಕಾಲದ ಪುರಾಣದಲ್ಲಿ ದಾಖಲಾಗಿರುವ ಉಲ್ಲೇಖದ ಪ್ರಕಾರ ಒಮ್ಮೆ ಸಾಕ್ಷಾತ್ ಶಿವನು ತೇಜಸ್ವಿ ಯುವಕನ ರೂಪ ಧರಿಸಿ ನಿಜದೇವಿಯವರ ಮುಂದೆ ನಿಂತು ನಿನ್ನನ್ನು ವಿವಾಹವಾಗ ಬಯಸುತ್ತೇನೆ ಎಂದು ಪ್ರಣಯದ ಪ್ರಸ್ತಾವವನ್ನು ಇಡುತ್ತಾನೆ. ನಿಜದೇವಿಯವರು ತಮ್ಮ ಅಂತರಂಗದ ಅರಿವಿನ ದೃಷ್ಟಿಯಿಂದ ಬಂದಿರುವವನು ಸಾಮಾನ್ಯ ಯುವಕನಲ್ಲ, ಸ್ವತಃ ಆ ಪರಶಿವನೇ ಎಂಬ ಸತ್ಯವನ್ನು ಅರಿತುಕೊಳ್ಳುತ್ತಾರೆ. ಆದರೂ ಭಕ್ತಿಯ ಹಾದಿಯಲ್ಲಿ ಅವರ ನಿಲುವು ಅಚಲವಾಗಿತ್ತು. ಕಿಂಚಿತ್ತೂ ಎದೆಗುಂದದೆ ಅವರು ಉತ್ತರಿಸುತ್ತಾರೆ, ಹೇ ಮಹದೇವ, ನೀನು ಸಂಸಾರಸ್ಥ, ನಿನಗೆ ಹೆಂಡತಿ ಮಕ್ಕಳಿದ್ದಾರೆ. ಲೌಕಿಕದ ಈ ಬಂಧನಗಳಿರುವ ನಿನ್ನನ್ನು ನಾನು ವಿವಾಹವಾಗಲಾರೆ. ಪರಶಿವನ ಪ್ರೀತಿಯ ಪ್ರಸ್ತಾವವನ್ನೇ ನಯವಾಗಿ ನಿರಾಕರಿಸುವ ಮೂಲಕ ತಮ್ಮ ನೈತಿಕತೆಯ ಉತ್ತುಂಗವನ್ನು ಜಗತ್ತಿಗೆ ತೋರಿದರು. ಇವರ ಈ ಅದ್ಭುತವಾದ ಮುಗ್ಧ ಭಕ್ತಿ ಮತ್ತು ದೃಢ ನಿಲುವಿಗೆ ಮೆಚ್ಚಿದ ಶಿವನು ಅವರಿಗೆ ಹೊದ್ದುಕೊಳ್ಳಲು ಒಂದು ಕೌದಿಯನ್ನು, ಅಂದರೆ ಬೊಂತೆಯನ್ನು, ಪ್ರೀತಿಯಿಂದ ಕರುಣಿಸಿ ಅದೃಶ್ಯರಾದರು. ಆ ಬೊಂತೆಯನ್ನು ಹೊದ್ದುಕೊಂಡೇ ಕಲ್ಯಾಣವನ್ನು ಪ್ರವೇಶಿಸಿದ ಅವರನ್ನು ಅಂದಿನ ಜನ ಅಪಾರ ಪ್ರೀತಿಯಿಂದ ಶರಣೆ ಬೊಂತಾದೇವಿ ಎಂದು ಕರೆದರು. ಅನುಭವ ಮಂಟಪದ ಶೂನ್ಯ ಪೀಠಾಧೀಶರಾದ ಅಲ್ಲಮ ಪ್ರಭುಗಳು ಮತ್ತು ಬೊಂತಾದೇವಿಯವರು ಮುಖಾಮುಖಿಯಾದರು. ಬಾಹ್ಯಕ್ಕೆ ಒರಟಾದ ಬೊಂತೆಯನ್ನು ಹೊದ್ದಿ ನಿಂತಿದ್ದ ಆ ತಾಯಿಯ ಅಂತರಂಗದ ಜ್ಞಾನ ಎಷ್ಟಿದೆ ಎಂದು ಪರೀಕ್ಷಿಸಲು ಅಲ್ಲಮ ಪ್ರಭುಗಳು ಮುಂದಾದರು. ಜ್ಞಾನಸೂರ್ಯನಂತಿದ್ದ ಪ್ರಭುದೇವರು ಎಸೆದ ನಿಗೂಢ ಪ್ರಶ್ನೆಗಳಿಗೆ ಬೊಂತಾದೇವಿಯವರು ನೀಡಿದ ಪ್ರತ್ಯುತ್ತರಗಳು ಬೆರಗು ಮೂಡಿಸುವಂಥದ್ದು ಆಗಿದ್ದವು. ಊರೊಳಗಣ ಬಯಲು ಮತ್ತು ಊರ ಹೊರಗಣ ಬಯಲು ಎರಡೂ ಒಂದೇ. ಊರೊಳಗೆ ಬ್ರಾಹ್ಮಣರ ಬಯಲು, ಹೊರಗೆ ಹೊಲೆಯರ ಬಯಲು ಎಂದು ಉಂಟೆ ಎಂದು ಅತ್ಯಂತ ಕಳಕಳಿಯಿಂದ ಪ್ರಶ್ನಿಸುತ್ತಾ ಜಾತಿ, ಮತ ಅಥವಾ ಸ್ಥಳದ ಆಧಾರದ ಮೇಲೆ ದೇವರನ್ನು ವಿಂಗಡಿಸಲು ಸಾಧ್ಯವಿಲ್ಲ ಎಂಬ ಪರಮ ಸತ್ಯವನ್ನು ಅವರು ತೆರೆದಿಟ್ಟರು. ಇವರ ಜ್ಞಾನದ ಆಳ ಹಾಗೂ ಅಹಂಕಾರವನ್ನು ತೊರೆದ ಸಂಪೂರ್ಣ ಶರಣಾಗತಿಯನ್ನು ಕಂಡ ಅಲ್ಲಮ ಪ್ರಭುಗಳು ಮುಕ್ತಕಂಠದಿಂದ ಅವರನ್ನು ಶ್ಲಾಘಿಸಿದರು. ಶರಣೆ ಬೊಂತಾದೇವಿಯವರ ವಚನ ಸಾಹಿತ್ಯದ ಬಗ್ಗೆ ಮಾತನಾಡುವಾಗ ಅವರ ಅಂಕಿತ ನಾಮವಾದ
ಬಿಡಾಡಿ ಪದದ ಅರ್ಥವನ್ನು ನಾವು ಅರಿಯಲೇಬೇಕು. ಎಂತಹ ಅದ್ಭುತವಾದ ಹಾಗೂ ವಿಶಿಷ್ಟವಾದ ಅಂಕಿತವಿದು! ಲೌಕಿಕ ಜಗತ್ತಿನ ದೃಷ್ಟಿಯಲ್ಲಿ ಬಿಡಾಡಿ ಎಂದರೆ ಯಾವುದೇ ಕಟ್ಟುಪಾಡುಗಳಿಲ್ಲದ, ಸಾಮಾಜಿಕ ಮಿತಿಗಳನ್ನು ಮೀರಿದ ಮತ್ತು ಸಂಪೂರ್ಣ ಸ್ವತಂತ್ರ ಮನೋಭಾವದವರು ಎಂದರ್ಥ. ಇದು ಕೇವಲ ಬೊಂತಾದೇವಿಯೊಡರ ಸ್ವತಂತ್ರ ಮನೋಧರ್ಮದ ಹಾಗೂ ಬಂಧನ ಮುಕ್ತತೆಯ ಸಂಕೇತ ಮಾತ್ರವಲ್ಲ, ಬದಲಾಗಿ ಆಕಾರ, ವಿಕಾರಗಳಿಲ್ಲದ, ಎಲ್ಲೆಡೆ ವ್ಯಾಪಿಸಿರುವ ಆ ಬಯಲುರೂಪಿ ಭಗವಂತನ, ಪರಮಾತ್ಮನ ಸಂಕೇತವೂ ಹೌದು. ಅವರು ಶಿವನನ್ನೇ ಬಿಡಾಡಿ ಎಂದು ಕರೆದು ಆತನಿಗೆ ತಮ್ಮ ಸಂಪೂರ್ಣ ನಿಷ್ಠೆಯನ್ನು ತೋರಿದ್ದಾರೆ. ಕಲ್ಯಾಣದ ಕ್ರಾಂತಿಯಾನಂತರವೂ ಶರಣರೆಲ್ಲ ವಚನ ಸಾಹಿತ್ಯ ರಕ್ಷಣೆಗಾಗಿ ಚೆದರಿ ಹೋದಾಗಲೂ ಬೊಂತಾದೇವಿಯವರು ಕೊನೆಯವರೆಗೂ ಕಲ್ಯಾಣದಲ್ಲೇ ಉಳಿದರು. ಲಿಂಗೈಕ್ಯವಾಗುವ ಗಳಿಗೆಯಲ್ಲಿ ಪರಶಿವನು ತಮಗೆ ಕರುಣಿಸಿದ್ದ ಆ ಬೊಂತೆಯನ್ನು ಆಕಾಶಕ್ಕೆ ತೂರಿ ಅದು ಆಕಾಶದಲ್ಲಿ ಹರಡುತ್ತಾ ಬಯಲಾದಾಗ ಅದರೊಡನೆಯೇ ತಾವೂ ಲಿಂಗೈಕ್ಯವಾದರು ಎಂದು ಬಸವೋತ್ತರ ಯುಗದ ಪುರಾಣದಲ್ಲಿ ಉಲ್ಲೇಖಿಸಲಾಗಿದೆ. ಇಂತಹ ಶ್ರೇಷ್ಠ ಶರಣಿಯ ಅದ್ಭುತವಾದ ಚರಿತ್ರೆಯನ್ನು ಈ ಹೊತ್ತು ನಮ್ಮೊಂದಿಗೆ ಕೊನೆಯವರೆಗೂ ಆಲಿಸಿದ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿಗಳು.